ಸರ್ಕಾರದ ಹೋರಾಟಕ್ಕೆ ಸೊಪ್ಪು ಹಾಕದೆ ಏನು ನ್ಯಾಯಾಧಿಕರಣ ತೀರ್ಪದ ಆ ತೀರ್ಪಿನ ಪ್ರಕಾರ ಫೈಟ್ ಹಿಡಿದುಕೊಂಡು ನೀರು ಆಗಬೇಕು. ಅದಕ್ಕೆ ಮಾನವ ಸರ್ಕಾರ ಏನು ಮಾಡೋದು ಅದ್ರ ಪ್ರತ್ಯೇಕ ನಮ್ಮದು ಇದು ಚಳುವಳಿ ಸರ್ಕಾರಕ್ಕೆ ಬಗ್ಬಾರ್ದು. ಬರೀ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಅವಳಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯನ್ನು ಹಾಳು ಮಾಡಿ ಹೊರಟಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ, ಆಲಮಟ್ಟಿ ಡ್ಯಾಮ್ ವಿಷಯದಲ್ಲಿ ಪದೇ ಪದೇ ಖ್ಯಾತಿ ಎತ್ತುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೊತ್ತಿಕೊಂಡೇಳಿ ಸರ್ವಜ್ಞ ಕವಿ ಒಂದು ಕಡೆ ಹೇಳಿದಾನೆ, ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ. ಒಕ್ಕಲಿಗರಂದ್ರೆ ರೈತರು, ಕೂಲಿ ಕಾರ್ಮಿಕರು, ಸಿಂಪಿಗರು, ಚೆಮ್ಮಾರರು ಯಾರೇ ಇರಲಿ, ಒಟ್ಟಿನ ಮೇಲೆ ಭೂಮಿ ತಾಯಿಯನ್ನು ನಂಬಿ ಉಪಜೀವನ ಮಾಡ್ತಕ್ಕಂಥವ್ರಲ್ಲಿ ರೈತರೇ. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ರೈತರಿಗೆ ಒಂದಿಲ್ಲ ಒಂದು ರೀತಿಯಿಂದ ನಮಗೆ ಸಮಸ್ಯೆಗಳು ಎದುರಾಗ್ತಾನೆ ಇದ್ದಾವೆ. ಇಂಥ ಗಂಭೀರ ಸಮಸ್ಯೆಗಳನ್ನು ಸರ್ಕಾರಗಳು ಗಮನ ಹರಿಸದೆ ಕೇವಲ ತಮ್ಮ ಕಚ್ಚಾಟ ಕುರ್ಚಿ ಅಧಿಕಾರಕ್ಕೋಸ್ಕರ ಇವತ್ತ ಹೊಡೆದಾಡಿ ಸಾಯ್ತದ. ವಿಶೇಷವಾಗಿ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಮಧ್ಯದಲ್ಲಿರ್ತಕ್ಕಂಥ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ವಿಷಯದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪದೇ ಪದೇ ಖ್ಯಾತಿ ತೆಗೆದು ಆಲಮಟ್ಟಿ ಅಣೆಕಟ್ಟಿನ ನೀರಿನ ಮಟ್ಟವನ್ನು ಎತ್ತರಿಸಬಾರದು, ಗೇಟ್ ಅಳವಡಿಸಬಾರದು ತಿಳ್ಕೊಂಡು ಹೇಳಿ ಮತ್ತೆ ಈಗ ಕಳೆದ ಒಂದು ವಾರದಿಂದ ಕರ್ನಾಟಕ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಆ ಭಾಗದ ರೈತರನ್ನು ಕೂಡ ಎತ್ತಿ ಕಟ್ಟಿ ಇವತ್ತು ಬೀದಿಗೆ ಬಂದು ಇಡೀ ಮಹಾರಾಷ್ಟ್ರ ಸರ್ಕಾರದ ಸಚಿವ ಸಂಪುಟ ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತೊಂದು ಮಹಾರಾಷ್ಟ್ರ ಸರ್ಕಾರದ ಮುಖ್ಯಮಂತ್ರಿ ಇವತ್ತೊಂದು ಪ್ರಶ್ನೆ ಮಾಡ್ತಾನೆ, ಆಲಮಟ್ಟಿ ಡ್ಯಾಮಿನ ಹಿನ್ನೀರಿನಿಂದ ಮಹಾರಾಷ್ಟ್ರದ ಕೆಲವೊಂದು ಜಿಲ್ಲೆಯ ಹಳ್ಳಿಗಳಲ್ಲಿ ನೀವು ಪ್ರವಾಹ ಬಂದು ನಮಗೆ ತೊಂದರೆ ಆಗ್ತಾ ಇದೆ, ಆ ಕಾರಣಕ್ಕಾಗಿ ನೀರು ನಿಲ್ಲಿಸಬೇಡ್ರಿ 524 ಕತ್ತಿಕೊಂಡು ಹೇಳಿ ನೀವೇನು ಇವತ್ತು ಮಂಡವಾದವನ್ನು ಮಾಡ್ತೀರಿ. ಇದ್ರ ಹಿನ್ನೆಲೆ ಏನದ ಅನ್ನೋದು ನೀವು ಸಾಬೀತು ಮಾಡಿ ತೋರಿಸ್ಬೇಕು. ಈ ಹಿಂದೆ ಅಂದರೆ 2019ನೇ ಸಾಲಿನಲ್ಲಿ ಅವಾಗ ಕೂಡ ಮಹಾರಾಷ್ಟ್ರ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಆಲಮಟ್ಟಿ ಹಿನ್ನೀರಿನಿಂದ ನಮಗೆ ಫ್ಲಡ್ ಬಂದು ಹಲವಾರು ಹಳ್ಳಿಗಳು ನಮಗೆ ತೊಂದರೆ ಆಗ್ಯದ. ಅವಾಗ 519ಕ್ಕೆ ನಾವು ನಿಲ್ಲಿಸಬೇಡ್ರಿ ತಿಳ್ಕೊಂಡು ಹೇಳಿದ್ದೆವು. ಆದ್ರೆ ಮತ್ತೆ ಈಗ ಕರ್ನಾಟಕ ಸರ್ಕಾರ